ಹಾಯ್ ಗಾಯ್ಸ್, ವೆಲ್ಕಮ್ ಟು ಜಾನಪದ ಲೋಕ. ಈ ಜಾನಪದ ಲೋಕ ರಾಮನಗರ ಜಿಲ್ಲೆಯ ರೇಷ್ಮೆನಾಡು ರಾಮನಗರ ಜಿಲ್ಲೆಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ, ಹೊರವಲಯದಲ್ಲಿದೆ. ಸೊ ಈ ಜಾನಪದ ಲೋಕದಲ್ಲಿ ಹಳ್ಳಿಯ ವಿಸ್ಮಯಕಾರಿ ಮತ್ತು ವಿಸ್ಮಯಕಾರಿ ಅಂತ ಏನಲ್ಲ, ಮೊದಲೆಲ್ಲ ಜೀವನ ಹೇಗಿತ್ತು ಅನ್ನೋದನ್ನು ಅದನ್ನು ಅವಶೇಷಗಳು ಹಾಳಾಗದಂತೆ ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದೆ ಜನಪದ ಲೋಕ. ಇದನ್ನು ನಿರ್ಮಾಣ ಮಾಡಿದವರು, ಸಂಸ್ಥಾಪಕ ಮಾಡಿದವರು HL ನಾಗೇಗೌಡರು. ಸೊ ಇಲ್ಲಿ ಜಾನಪದ ಲೋಕ ಅಂದರೆ ಹಿಂದೆ ಜನಪದ ಸಾಹಿತ್ಯ ಹೇಗಿತ್ತು, ಆವಾಗಿನ ಹಳ್ಳಿ ಜನ ಹೇಗಿದ್ದರು, ಅವ್ರ ಜೀವನ ಹೇಗಿತ್ತು ಅಂತ ಎಲ್ಲನೂ ಇದರಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅವರು. ಸೊ ಬನ್ನಿ ನೋಡೋಣ ಎಲ್ಲರೂ. ಸೊ ಇದು ಮನೆ ಹೊರಗಡೆ ಗುಡಿಸಲು, ಇದು ಈ ಗುಡಿಸಲು ಪಕ್ಕ ಈ ಗುಡಿಸಲು ಈ ಥರ ನೋಡಿರ್ಬೋದಲ್ಲ ಹಳ್ಳಿಗಳಲ್ಲೆಲ್ಲ. ನಮ್ಮ ಕಡೆ ಎಲ್ಲ ಹೀಗೆ ಇದೆ. ಇಲ್ಲಿ ನೋಡಿ, ತಾತ ಕಟ್ಟಿಗೆ ಕಡಿತಾ ಇದ್ದಾನೆ, ಅಜ್ಜಿ ಏನೋ ಮಾಡ್ತಾಯಿದ್ದಾಳೆ ನೋಡಿ ಇಲ್ಲಿ. ಸೊ ಅಜ್ಜಿ ಏನೋ ಕಾಳನ್ನ ಹಸನ್ ಮಾಡ್ತಿದ್ದಾಳೆ. ಅವನೇ ನೋಡ್ರಿ ಆಟ ಆಡ್ತಾವ ನೀನು. ಇಲ್ಲಿ ನೋಡ್ರಿ ಕೋಳಿ ಬಂದದೆ, ಕೋಳಿಗೆ ಕಾಳಿಲ್ಲ, ಸೇಮ್ ಒರಿಜಿನಲ್ ಪೀಸ್ ಏನಿರುತ್ತದೆ ಜೆರಾಕ್ಸ್ ಆ ಥರ ಮಾಡೋರು ನೋಡಿ. ಇಲ್ಲೊಂದಿದೆ ನೋಡಿ ಕೋಳಿ. ಓಹೋ, ಇಲ್ಲಿ ನೋಡ್ರಿ ಮೇಕೆ ಹಾಡು ಹಾಲು ಅಣಿಸ್ತಾ ಇದೆ, ಹಾಲು ಕುಡ್ಸಕತ್ತದ. ತಾತ ಕಟ್ಟಿ ಕಡೆಕತ್ತಾನೆ. ತಾತ ಅಲ್ಲ, ಇವಾಗ ನಮ್ಮ ಕಾಕ ನೋಡ್ರಿ ಕಟ್ಟಿಗೆ ಕಡೆಕತ್ತ ನೋಡ್ರಿ. ಒಂದು ಸೀಳನ, ಇನ್ನೂ ಒಂದು ಸೀಳಬೇಕು. ಸೊ ಮನೆ ಪಕ್ಕದಲ್ಲೇ ಕಾಡಿದೆ ನೋಡಿ. ಇಲ್ಲಿ ಹಳ್ಳಿ ಅಂದರೆ ಕಾಡಲ್ಲೇ ನಿರ್ಮಾಣ ಆಗಿತ್ತು ಅವು. ಸೊ ಆ ಕಾಡಲ್ಲಿ ಚಿರತೆ ನಿಂತ್ಕೊಂಡಿದೆ ನೋಡ್ರಿ. ಅಲ್ಲಿ ಚಿರತೆ ಈ ಕಡೆ ನೋಡ್ತಾ ಇದೆ. ಆಯ್ ಕಾಕ, ಆರಾಮಿದೆ? ಅಲ್ಲೇ ಇರಪ್ಪೋ, ಬಂದೀಗ ಮತ್ತೆ. ಈ ಮನೆಗೆ ನಾವು ನೋಡೋಣ. ಈ ಗುಡ್ಸಲ್ದಾಗ ಬರೀ ಗಡಿಗೆ ಅವ, ಕೂತ್ಕೊಳ್ಳೋ ಮಣಿಗಳದಾವ, ಬರೀ ಬಿದಿರಿಂದ ಮಾಡ್ಯಾರ ನೋಡ್ರಿ ಗುಡಿಸಲು. ಇದು ನೋಡ್ರಿ ದೊಡ್ಡ ರಾಗಿ ಕಲ್ಲು ಅಂತೆ, ರಾಗಿ ಬೀಸೋದು ಇದು. ಈ ಥರ ಎಮ್ಮೆ ಅಥವಾ ಹಸುನ ಕಟ್ಕೊಂಡು ಹಿಂದ್ಗಡೆ ಒಬ್ರು ಇಟ್ಕೊಂಡು ಇದನ್ನು ಸುತ್ತಿಸ್ತಾರೆ ಹೀಗೆ. ಅದರೊಳಗಡೆ ಒಳಗಡೆ ರಾಗಿ ಹಾಕ್ತಾರೆ ಆ ಓಲಲ್ಲಿ. ಊರಾಗ 4 ಮಂದಿ 4 ಥರ ಮಾತಾಡ್ತಾರಂತಾರಲ್ಲ, ಅವರೇ ನೋಡ್ರಿ 4 ಮಂದಿ. ಪಂಚಾಯತಿ ಕಟ್ಟಿ ನಾವೀಗ ಜಾನಪದ ಲೋಕದ ಮ್ಯೂಸಿಯಂ ಒಳಗಡೆ ಬಂದಿದ್ದೀವಿ. ಸೊ ನೋಡ್ತಿರ್ಬೋದು, ಇಲ್ಲಿ ನೂರಾರು ವೇಷಭೂಷಣಗಳು ಕಾಣಿಸ್ತಿದ್ದಾವೆ ಜನಪದ ಸಾಹಿತ್ಯದ್ದು. ಇಲ್ಲಿ ಘಟದ ಗಜ ವೇಷಭೂಷಣ ಇದೆ ನೋಡಿ. ಇವನು ಘಟದ ಗಜ ಮೊದಲಿರೋನು. ಆಮೇಲೆ ಈ ಕಡೆ ಯಕ್ಷಗಾನದ ವೇಷಭೂಷಣಗಳಿವು, ಯಕ್ಷಗಾನದ ಡ್ರೆಸ್ಸಿಂಗ್ಸ್ಗಳು, ಬಡಗತಿಟ್ಟು ಯಕ್ಷಗಾನದ ವೇಷಗಳಂತೆ. ಇವು ಮುಖವಾಡಗಳು. ಇವು ಜಾನಪದ ಸಾಹಿತ್ಯದಲ್ಲಿ ಬರುವಂಥ ಪ್ರಮುಖವಾದ ಇವು ಮುಖವಾಡಗಳು, ಚಾವು ಮುಖವಾಡಗಳು. ಇದು ಕಾಂತಾರ ಸಿನಿಮಾದಲ್ಲಿ ನೋಡಿದ್ದೀರಲ್ಲ, ಹಂದಿ ಮುಖದ್ದು, ಆ ಥರದ ಮುಖವಾಡ ಇದು. ಆಮೇಲೆ ಇವು ಕ್ಲಿಪ್ಗಳು ನೋಡಿದ್ದೀರ ಆ ಸಿನಿಮಾದಲ್ಲಿ ನೀವು, ಹಿಂದಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರು. ಇದು ಕೌದಿ, ನಮ್ಮ ಕಡೆ ಅಂತ ಇದು ಮಾಮೂಲಿ, ಇವಾಗಲೂ ನಾವು ಇದನ್ನು ಯೂಸ್ ಮಾಡ್ತೀವಿ ಕೌದಿ. ಇವು ನೋಡಿ ವೇಯಿಂಗ್ ಇಕ್ವಿಪ್ಮೆಂಟ್ಸ್, ಅಳತೆ ಸಾಧನೆಗಳು. ಇವಾಗೆಲ್ಲ ನಾವು ಈಗಿನ ಜನ್ರೇಷನಲ್ಲೆಲ್ಲ ವೇಯಿಂಗ್ ಮಿಷಿನ್ಗಳು, ತಕ್ಕಡಿ ಅವೆಲ್ಲ ಯೂಸ್ ಮಾಡ್ತೀವಿ. ಆಗಿನ ಕಾಲದಲ್ಲಿ ನೋಡಿ ಏನೇನು ಯೂಸ್ ಮಾಡ್ತಿದ್ರಂತ. ಇಲ್ಲಿ ನೋಡಿ ಸೇರುಗಳು, ಇವೆಲ್ಲ ಧಾನ್ಯಗಳನ್ನು ಅಳತೆ ಮಾಡೋದಕ್ಕಿತ್ತು. ಸೇರು, ಪಾವು, ಅದ್ದನ, ಗಿದ್ದನ ಏನೇನೋ ಬರ್ತಿದ್ವು. ಇವು ಎಲ್ಲ ಆಗಿನ ಕಾಲದಲ್ಲಿ ಅಳತೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಿದ್ರು.
ನಾವು ಇಷ್ಟೊತ್ತು ನೋಡಿದ್ವಲ್ಲ ಈ ಜಾನಪದ ಲೋಕ, ಇದನ್ನು ಸಂಸ್ಥಾಪಕರು, ಇದನ್ನು ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಇವರೇ ನೋಡಿ. ಇಲ್ಲಿ ಕಾಣಿಸ್ತಿರೋ ಈ ಮಹಾತ್ಮನೇ ಎಚ್.ಎಲ್. ನಾಗೇಗೌಡರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ.